ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಬೈಕ್ ಟ್ಯಾಕ್ಸಿ ಅಪ್ಡೇಟ್ಗೋಸ್ಕರ ನೀವೆಲ್ಲ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ಏನಕ್ಕೆ ಅಂತಂದರೆ ಬೆಳಗ್ಗೆಯಿಂದನೇ ಆಲ್ರೆಡಿ ನೀವು ಕಮೆಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾರು ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಬಂತಾ ಬೇಗ ತಿಳಿಸ್ಕೊಡಿ, ಏನಾರು ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾರೆ. ಓಪನ್ ಆಗಿ ಹೇಳ್ತಾ ಇದ್ದೀನಿ ನೋಡಿ, ಇವತ್ತು ಯಾವುದೇ ಆದಂಥ ಬೈಕ್ ಟ್ಯಾಕ್ಸಿ ಅಪ್ಡೇಟು ನನಗೆ ಸಿಕ್ಕಿಲ್ಲ. ನನಗೆ ಅಂತಲ್ಲ, ಯಾರಿಗೂ ಕೂಡ ಒಂದು ಚೂರು ಕೂಡ ಬೈಕ್ ಟ್ಯಾಕ್ಸಿ ಅಪ್ಡೇಟು ಸಿಕ್ಕಿಲ್ಲ. ಏನಕ್ಕಪ್ಪ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳುವಂಥ ಪ್ರಯತ್ನ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಇನ್ನೊಂದೇನು ಅಂತ ಅಂದರೆ, ಸುಮ್ಮನೆ ಏನೋ ಅದಾಗಿದೆ ಇದಾಗಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳೋದಕ್ಕಿಂತ ಒಂದು ಜಿನ್ಯನ್ ಇನ್ಫಾರ್ಮೇಷನ್ ಇದ್ದರೆ ಮಾತ್ರ ನಾನು ಬರ್ತಾ ಇದೆ. ಬಟ್ ಫಾರ್ ದ ಫಸ್ಟ್ ಟೈಮು ಝೀರೋ ಇನ್ಫಾರ್ಮೇಷನಿಂದ ಬಂದಿದ್ದೀನಿ. ಬಟ್ ನನ್ನ ನಾಲೆಜ್ ಪ್ರಕಾರ ನಿಮಗೆ ಒಂದು ಹೇಳ್ತೀನಿ, ಅದೇನು ಆಗಿರ್ಬೋದು ಅಂತ ಹೇಳುವಂಥ ಪ್ರಯತ್ನ ನಾನು ಮಾಡ್ತೀನಿ. ಇನ್ನೊಂದೇನು ಅಂತ ಅಂದರೆ, ಸೊ ನಾವು ತುಂಬ ವೆಯ್ಟ್ ಮಾಡ್ತಾಯಿದ್ವಿ. ಇವತ್ತೊಂದು ಫೈನಲ್ ಡಿಸಿಷನ್ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ವೆಯ್ಟ್ ಮಾಡ್ತೀವಿ. ಏನಕ್ಕೆ ಅಂತಂದರೆ ಲಾಸ್ಟ್ ಟೈಮ್ ಕೋರ್ಟು ಕೂಡ ಹೇಳಿದೆ, ಸೊ ಇದು ಮುಗಿಸೋಣ ಅಂತ ಹೇಳ್ಬಿಟ್ಟು ಹೇಳಿತ್ತಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾಯಿದ್ರು ಅಂತಂದರೆ ತುಂಬ ಜನ ವೆಯ್ಟ್ ಮಾಡ್ತಾಯಿರಿ. ಅಕ್ಟೋಬರ್ 15ನೇ ತಾರೀಕಾಗಲಿ, ಅಕ್ಟೋಬರ್ 15ನೇ ತಾರೀಕಾಗಲಿ ಏನೋ ಒಂದು ಡಿಸಿಷನ್ ಬರುತ್ತೆ, ಪರವಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ವೆಯ್ಟ್ ಮಾಡ್ತಾಯಿವಿ. ಬಟ್ ಇಲ್ಲಿ ಯಾವುದೇ ಆದಂಥ ಡಿಸಿಷನು ಇನ್ನೂ ಬಂದಿಲ್ಲ. ಡಿಸಿಷನ್ ಬಂದಂತ ಹೇಳ್ತಾಯಿವ, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿ ಅದು ಕ್ರಿಯೇಟ್ ಆಗುತ್ತೆ. ಬಟ್ ಇಲ್ಲಿ ಯಾವುದೇ ಆದಂಥ ಡಿಸಿಷನ್ ಬಂದಿಲ್ಲ. ನನಗೆ ಅನ್ನಿಸ್ದಂಗೆ ಕೇಸು ಇನ್ನೂ ಮುಂದೆ ಹೋಗಿದೆ ಅಂತ ಅನ್ನಿಸ್ತೈತೆ. ಅದಕ್ಕಿಂತ ಮುಂಚೆ ಏನಾಗಿರ್ಬೋದು ಅಂತ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಇನ್ನೊಂದು ಅಪ್ಡೇಟ್ ಎಲ್ಲೂ ಸಿಗ್ತಾ ಇಲ್ಲ, ಈ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲೂ ಸಿಗ್ತಾ ಇರೋದಕ್ಕೂ ಒಂದು ರೀಸನ್ ಇದೆ. ಆ ರೀಸನ್ ಏನು ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಈಗ ಹೈಕೋರ್ಟ್ ಅಫಿಷಿಯಲ್ದು ವೆಬ್ಸೈಟ್ ಇದೆಯಲ್ಲ, ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ಕೇಸ್ ನಂಬರ್ ಹಾಕ್ಬಿಟ್ಟು ಡೀಟೇಲ್ಸ್ನ ಓಪನ್ ಮಾಡೋಕ್ಕೆ ಟ್ರೈ ಮಾಡೋಣ. ನೋಡಿ, ಇವಾಗ ಡೀಟೇಲ್ಸು ಕೂಡ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಹಾಕ್ತಾ ಇರ್ತೀನಿ, ಸ್ಕ್ರೀನಲ್ಲಿ ನೀವು ಕೂಡ ಗಮನಿಸಿ. ಅಂದರೆ ನೋಡಿ, ಈಗ ಲಾಸ್ಟ್ ಹಿಯರಿಂಗಲ್ಲೆಲ್ಲ ಜಡ್ಜ್ ಯಾರಿದ್ದಾರೆ ಅಂತ ಅಂದರೆ ಚೀಫ್ ಜಸ್ಟಿಸು CM ಜೋಶಿ ಮತ್ತು ಚೀಫ್ ಜಸ್ಟಿಸ್ ವಿಭು ಬಕ್ರು ಅವರು ಇರ್ತಾರೋ. ಬಟ್ ಈ ಸಲ ಇವತ್ತು ನಡೆದಂಥ ಹಿಯರಿಂಗಲ್ಲಿ ಬೇರೆ ಜಡ್ಜ್ಗಳಿದ್ದಾರೆ. ಸೊ ಬೇರೆ ಜಡ್ಜ್ ಯಾರು ಅಂತಂದರೆ DK ಸಿಂಗು ಮತ್ತು ರಾಜೇಶ್ ರೈ ಕೆ ಅನ್ನೋರು ಇವತ್ತಿನ ಜಡ್ಜ್ ಆಗಿರ್ತಾರೆ. ಸೊ ಇದು ಏನಕ್ಕಾಗಿದೆ ಅಂತ ಅಂದರೆ, ಮೊದಲನೇದಾಗಿ ಮೇಯ್ನ್ ಏನು ಅಂತ ಅಂದರೆ, ಇಷ್ಟು ದಿವಸ ಎಲ್ಲ ನಮ್ಮ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೋ ಅವರೇನೆ, ವಿಭು ಬಕ್ರು ಮತ್ತು CM ಜೋಶಿ ಅವರೇ. ಬಟ್ ನೀವು ಇನ್ನೊಂದು ಗಮನಿಸ್ಬೇಕಿಲ್ಲ, ಈಗ ಲಾಸ್ಟ್ ಡೇಟ್ ಇದೆಯಲ್ಲ, ಈಗ 25/9/2025 ಏನು ಹಿಯರಿಂಗ್ ಆಯಿತಾ, ಅವತ್ತು ಏನಾಗಿದೆ ಅಂತ ಅಂದರೆ, ನೆಕ್ಸ್ಟ್ ಹಿಯರಿಂಗ್ ಡೇಟು ಕೂಡ ಇಲ್ಲಿದೆ, 15/10/2025 ಅಂತಿದೆ. ಅದ್ರ ಮುಂದೆ ನೆಕ್ಸ್ಟ್ ನೋಡಿ, ಅಂದರೆ ಪರ್ಪಸ್ ಆಫ್ ಹಿಯರಿಂಗ್ ಅಂತ ಇದೆಯಲ್ಲ, ಪರ್ಪಸ್ ಆಫ್ ಹಿಯರಿಂಗಲ್ಲಿ ಏನಿದೆ ಅಂತ ಅಂದರೆ ಗ್ರೀನ್ ಬೆಂಚ್ ಮ್ಯಾಟರ್ಸ್ ಅಂತ ಹೇಳಿದೆ. ಅಂದರೆ ಗ್ರೀನ್ ಬೆಂಚ್ ಮ್ಯಾಟರ್ಸ್ ಅಂತ ಅಂದರೆ ಇವಾಗ ಏನಾಗುತ್ತೆ ಅಂತ ಅಂದರೆ, ಇದು ಒಂದು ಕರ್ನಾಟಕ ಹೈಕೋರ್ಟಿನ ಸ್ಪೆಷಲ್ ಬೆಂಚಾಗಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಸ್ಪೆಷಲ್ ಬೆಂಚಾಗಿ ಎಸ್ಟಾಬ್ಲಿಷ್ ಆಗಿದೆ ಏನಪ್ಪ ಅಂತಂದರೆ, ಇದು ಯಾವ್ದ್ರ ಬಗ್ಗೆ ಇವಾಗ ಕೇಸ್ ಜಾಸ್ತಿ ನಡೆಯುತ್ತೆ ಅಂತಂದರೆ, ಇದರಲ್ಲಿ ಈಗ ಪೊಲ್ಯೂಷನ್ ಇರ್ಬೋದು. ಏನಕ್ಕೆ ಅಂತಂದರೆ ಬೈಕ್ ಟ್ಯಾಕ್ಸಿ ಪೊಲ್ಯೂಷನ್ ಅಂಡರಲ್ಲಿ ಬಂದೇ ಬರುತ್ತೆ. ಅದರಿಂದಾಗಿ ಇವ್ರ ಬಗ್ಗೆ ಒಂದು ಒಪಿನಿಯನ್ ಕೇಳ್ಬೋದು ಅಂತ ಅನ್ನಿಸ್ತಾ ಇದೆ. ಅಂದರೆ ಈಗ ಏನು ನಡೆಯುತ್ತೋ, ಇವತ್ತೇನು ಹಿಯರಿಂಗ್ ನಡೆದಿದೆಯೋ ಅದು ಇವರ ಒಪಿನಿಯನ್ ಆಗಿರುತ್ತೆ. ಈಗ ಇವ್ರ ಜಡ್ಜ್ ಏನು ಹೇಳ್ತಾರೋ ಅದ್ರ ಮೇಲೆ ನೆಕ್ಸ್ಟ್ ಡಿಸಿಷನ್ ನಿಂತ್ಕೊಂಡಿರ್ಬೋದು ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ ಇದು. ಸೊ ಇದೇನು ಮಾಡುತ್ತೆ ಅಂತ ಅಂದರೆ, ಈಗ ಪೊಲ್ಯೂಷನ್ನೇ ಆಗಲಿ, ಫಾರೆಸ್ಟೇ ಆಗಲಿ, ಆಮೇಲೆ ವಾಟರಿಂದ ಆಗಲಿ, ಏನಾದ್ರು ಪ್ರಾಬ್ಲಮ್ ಅಂದರೆ, ಈಗ ಎನ್ವೈರನ್ಮೆಂಟ್ಗೆ ಏನೇನು ಪ್ರಾಬ್ಲಮ್ ಆಗುತ್ತೋ, ಅಂದರೆ ನಮ್ಮ ಎನ್ವೈರನ್ಮೆಂಟ್ನ ಗ್ರೀನಾಗಿ ಇಟ್ಕೊಳೋಕ್ಕೆ ಏನೆಲ್ಲ ಅಗತ್ಯ ಇದೆಯೋ ಅದ್ರ ಕೇಸ್, ಏನೇ ಕೇಸ್ ಬಂದರೂ ಕೂಡ ಇದು ನಡೆಯೋದು ಗ್ರೀನ್ ಬೆಂಚ್ ಆಫ್ ನಮ್ಮ ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ನಡೆಯೋದು. ಅದರಿಂದಾಗಿ ಇದೊಂದು ಸ್ಪೆಷಲ್ ಬೆಂಚು. ಇದು ಸ್ಪೆಷಲ್ ಬೆಂಚಲ್ಲಿ ನನಗನ್ನಿಸ್ದಂಗೆ ಇವತ್ತಿನ ಹಿಯರಿಂಗ್ ನಡೆದಿರ್ಬೋದು. ಅದಕ್ಕೋಸ್ಕರ ಯಾವುದೇ ಆದಂಥ ಅಪ್ಡೇಟ್ ನಮಗೆ ಸಿಕ್ಕಿಲ್ಲ. ಈಗ ಮೇಯ್ನ್ ಹಾಲಲ್ಲಿ ಏನಾದ್ರು ನಡೆದಿದ್ದರೆ ಲೈವ್ ಇರೋದು, ಲೈವಲ್ಲೂ ಕೂಡ ಗೊತ್ತಾಗೋದು. ಇಲ್ಲ ಅಂತ ಅಂದರೆ ಬೇರೆ ಈಗ ಜಡ್ಜ್ಗಳು ಬೇರೆ ಲಾಯರ್ಗಳೆಲ್ಲ ಇರೋರು, ಅದರಿಂದಾಗಿ ಅದನ್ನೇನಾದ್ರು ಇನ್ಫಾರ್ಮೇಷನ್ಗಳು ಸಿಗೋದು. ಬಟ್ ಏನಾಗಿದೆ ಅಂತಂದರೆ, ಗ್ರೀನ್ ಬೆಂಚಲ್ಲಿ ನಡೆದಿರೋಂಥ ಸಾಧ್ಯತೆ ತುಂಬ ಹೆಚ್ಚಾಗಿದೆ. ಗ್ರೀನ್ ಬೆಂಚಲ್ಲಿ ನಡೆದಿರುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಸೊ ಯಾವುದೇ ಆದಂಥ ನಮಗೆ ಅಪ್ಡೇಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ತಾ ಇದೆ. ಸೊ ಇದು ನನ್ನ ಒಪಿನಿಯನ್ ಅಷ್ಟೇ. ಇದು ಯಾವುದೇ ಅಫಿಷಿಯಲಲ್ಲಿ ಎಲ್ಲೂ ಕೂಡ ಬಂದಿಲ್ಲ. ನಾನು ಇದನ್ನು ಡೀಟೇಲ್ಸ್ ಆಗಿ ಓಪನ್ ಮಾಡೋಣಲ್ಲ. ಸೊ ಡೀಟೇಲ್ಸ್ ಆಗಿ ಓಪನ್ ಮಾಡಾದ್ಮೇಲಿಂದ ನನಗೆ ಅನಿಸೋದಂಥ ಅನಿಸಿಕೆನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇಷ್ಟು ದಿನ ಎಲ್ಲ ಬೈಕ್ ಟ್ಯಾಕ್ಸಿ ಅಪ್ಡೇಟು ಬಂದೇ ಬರೋದು. ಸೊ ಎಷ್ಟು ಒಂದು 4 ಗಂಟೆ 5 ಗಂಟೆಗೆಲ್ಲ ಬಂದ್ಬಿಡೋದು. ಬಟ್ ಇವತ್ತೇನು ಅಂತಂದರೆ, ಎಲ್ಲೂ ಕೂಡ ಒಂದು ಪಿನ್ ಪಾಯಿಂಟ್ ಎಲ್ಲೂ ಕೂಡ ಅಪ್ಡೇಟ್ ಬಂದಿಲ್ಲ ಅಂತಂದರೆ ಮೇಬಿ ಈ ಥರ ಆಗಿರ್ಬೋದು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಏನಾದ್ರು ಅಫಿಷಿಯಲಾಗಿ ಅಪ್ಡೇಟ್ ಏನಾದ್ರು ಸಿಕ್ಕರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.